ಪ್ರಶ್ನೆ ಕೇಳಿದೆ, ಉತ್ತರ ಕೊಡಕ್ ಬಿಡ್ತೀರಾ ಇಲ್ವಾ? ವಾಪಸ್ ಪ್ರಶ್ನೆ ಕೇಳಿದ್ರಿ ಸರ್. ಮಾರಿಕೊಂಡ ಮಾಧ್ಯಮದವರು ಹೌದಾ ಅಂತ ಕೇಳಿದ್ರಿ ಸರ್. ಈಗ ಮಾಧ್ಯಮದವರು ಅಂತ ಬಂದಾಗ ಎಲ್ಲರೂ ಒಂದೇ ಸರ್. ನಟರು ಅಂತ ಬಂದಾಗ ಸ್ಯಾಂಡಲ್ವುಡ್ ನಟರು ಅಂತ ಬಂದಾಗ ನಟರು ಪ್ರಕಾಶ್ ಬಂದೇ ಬರ್ತಾರೆ ಅಲ್ವಾ ಸರ್? ಬರ್ತಾರಲ್ಲ ಸರ್. ಒಂದು ನಿಮಿಷ, ಒಂದು ಮಾಧ್ಯಮಗಳು ರೆಸ್ಪಾನ್ಸಿಬಿಲಿಟಿ ಇದೆ ಇಡೀ ಕನ್ನಡ ಮಾಧ್ಯಮದ, ಅಥವಾ ನೀವು ಯಾರು ಹೇಳ್ತಿದ್ದೀರಿ ಅವರ ಪರವಾಗಿ ಪ್ರಶ್ನೆ ಕೇಳ್ತಿದ್ದೀವಿ. ಯಾರು ಇದ್ದಾರೆ ಅದಕ್ಕೆ ಉತ್ತರ ಕೊಟ್ಟು ಮುಂದುವರಿಯಿರಿ. ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ ಅನ್ನೋದು ನಮ್ಮ ವಾದ ಸರ್. ಅಷ್ಟೇ. ನಿಮಗೆ ಗೊತ್ತಲ್ವಾ ಯಾರು ಮಾರಿಕೊಂಡವ್ರು ಅಂತ ಗೊತ್ತಿದ್ರೆ ಹೇಳ್ಬಿಡಿ, ಮುಗೀತು. ಒಂದ್ ನಿಮಿಷ ಹೇಳ್ತೀನಿ, ಒಂದ್ ನಿಮಿಷ. ಈಗ ನೀವು ಮಾತಾಡದೆ ಕೂತ್ಕೊಳ್ಳೋದಲ್ಲ ಸರ್, ಮಾರಿಕೊಂಡ ಮಾತಾಡಕ್ ಬಿಟ್ಟಿಲ್ಲ. ಅದೆಲ್ಲ ಒಂದ್ ನಿಮಿಷ. ನಾವು ನಿಮ್ಮ ಯಾವುದೇ ಕ್ವಶನ್ ಅನ್ನ ನಾವು ಯಾವ್ದು ವಿಷಯನೇ ನಾವು ಪಬ್ಲಿಷ್ ಮಾಡದೇ ಇದ್ದ ಹೋಗಿ ನೀವು ಮಾರಿಕೊಂಡ ಮಾಧ್ಯಮಗಳು ಅಂತಿದಾರಲ್ಲ, ನಿಮ್ಗೆ ಗೊತ್ತಿದೆ ಅದು. ಅದು ಯಾರು ಅಂತ ಹೇಳ್ಬಿಟ್ಟು ನೀವು ಮುಂದುವರಿಸಿ. ಹೇಳಕ್ ಬಿಟ್ಟಿರೋದ್ರಿ. ನಾನಿವಾಗ ಮಾತು ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಮುಚ್ಚೋದಕ್ಕೆ ಸಲಹೆ ನೀವು ಏನೋ ಮಾತಾಡ್ತಿದ್ರೆ ಕೇಳಕ್ ನಾವು ರೆಡಿ ಇಲ್ಲ. ನೀವು ಮಾತಾಡುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ನೋಡ್ತಾ ಇದ್ದಾರೆ. ಮಾರಿಕೊಂಡ ಮಾಧ್ಯಮಗಳು ಅಂದ್ರೆ ಬೆಂಗಳೂರು ಮಾಧ್ಯಮದ ಮಾನವನ್ನ ನೀವು ಹರಾಜಾಕಿದ್ದೀರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಮಾಧ್ಯಮವನ್ನ ಹರಾಜಾಕ್ದಂಗಾಗಿದೆ. ಸೊ ಅದಕ್ಕೆ ನೀವು ಫಸ್ಟ್ ಸಾರಿ ಕೇಳ್ರಿ. ಇಲ್ಲ ಅಂತಂದ್ರೆ ನೀವು ಮಾರಿಕೊಂಡ ಮಾಧ್ಯಮಗಳು ಯಾವ ಅಂತ ಹೇಳ್ರಿ. ಆಲ್ ಮಾಧ್ಯಮ ಎಲ್ಲ ನೀವು ಕೂಡ ಬೆಂಗಳೂರವರೇ ಅದನ್ನ ಹೇಳಿ. ಕೇಳಿಸ್ಕೊಳ್ತೀರಾ ಇಲ್ವಾ? ಸರ್ ಹೇಳಿ ಹೇಳಿ ಸರ್. ಹೇಳಿ ಸರ್, ಬಿಡ್ತಾ ಇದ್ದೀರಿ. ಹೇಳಿ ಸರ್. ನೀವು ಅಂದ್ಕೊಂಡ ಆನ್ಸರ್ ನಾನು ಕೊಡಲ್ಲ, ನನ್ಗೆ ಗೊತ್ತಿರೋ ಆನ್ಸರ್ ನಾನು ಕೊಡಲ್ಲ ಅಲ್ವಾ? ನೀವು ಏನೇನೋ ಹೇಳಿದ್ರೆ ಅಂತ ಹೇಳಕ್ಕಿಲ್ಲ, ನಾನು ಉತ್ತರ ಕೊಡ್ತೀನಿ, ಕೇಳಿಸ್ಕೊ. ನಾನೊಂದು 4 ದಶಕಗಳಿಂದ ನನಗೆ ಮಾಧ್ಯಮಗಳು ಗೊತ್ತು. ನೀವು 4 ಅಲ್ಲ 40 ಕೇಳಿ, ನೋ ಪ್ರಾಬ್ಲಮ್. ಅದಕ್ಕೆ ಆನ್ಸರ್ ಮಾಡಿ ಮುಂದುವರಿಯಿರಿ ಅಂತ ಸಿಂಪಲ್ ಕ್ವಶನ್ ಹೇಳ್ತಾ ಇರೋದು. ನೀಟಾಗಿ ಆನ್ಸರ್ ಕೊಡು. ಸಿಂಪಲ್ ಅಲ್ಲ, 15 ಪ್ರಶ್ನೆ ಕೇಳಿದ್ರು, 15 ಜನ ಒಬ್ರು ಕೇಳೋದ್ರಲ್ಲ 200 ಕೋಟಿ ಎಷ್ಟು ಇದೆಯಾ ಅವ್ರಿಗೆ ಮಾರ್ಕೊಂಡಿದ್ದ ಅಂತ ನಿಮ್ಗೆ ಉತ್ತರ ಕೊಡಕ್ ಬಂದಿರೋದು. ಆರ್ ಯು ರೆಡಿ ಫಾರ್ ದ ಆನ್ಸರ್? ಆರ್ ಯು ರೆಡಿ ಫಾರ್ ದ ಆನ್ಸರ್? ಉತ್ತರಕ್ಕೆ ಉತ್ತರ ಕೇಳೋ ತಾಳ್ಮೆ ಇದೆಯಾ? ಉತ್ತರ ಕೇಳೋ ಹೇಳ ಹೇಳಕ್ ಬಿಡಿ. ನಿಮ್ಗೆ ಈ ಚಿನ್ನಯ್ಯನ ಹೇಳಿಕೆ ಇಟ್ಕೊಂಡು ಬರ್ದಿದ್ದೀರಲ್ಲ, ನಿಮ್ಗೆ ಅದೇ ಅದಕ್ಕೆ ಬಂದಿರೋದು. ಬಿಡಿ, ಮತ್ತೆ ಅದಕ್ಕೆ ಉತ್ತರ ಕೊಟ್ಟಾಯ್ತು. ನೀವ್ ಅನ್ಕೊಂಡಾಗೆಲ್ಲ ಉತ್ತರ ಕೊಡ ನನಗೆ ಉತ್ತರ ಉತ್ತರ ಇವಾಗ ನಾನು ನೆಕ್ಸ್ಟ್ ಡೇಟ್ ಕೊಡೋ ಉತ್ತರಕ್ಕೂ ನೀವು ಒಪ್ಕೊಳ್ತೀರಿ ಅಂತ ನಾನೇನು ಒಪ್ಕೊಳ್ತಿಲ್ಲ. ಇಲ್ಲಿ ನಾನು ಹೇಳ್ತೀನಿ, ಹೇಳಲ್ಲ, ನೀವು ಬರಿಬೇಕು ಅಷ್ಟೇ. ಹೇಳಕ್ ಬರ್ತಿಲ್ಲ, ಅದಕ್ಕೆ ಬಂದಿರೋದು. ಸರಿ ಬನ್ನಿ ಮಾತಾಡೋಣ. ಬೇಡ, ನನ್ನ ಪರವಾಗಿಲ್ಲ. ನೀವು ಮಾತಾಡೋ ರೀತಿ ನೋಡ್ಬೇಕು. ನೀವು ನನ್ನ ಪರವಾಗಿಲ್ಲ ಅಂತ ನಿಮ್ಮನ್ನ ನೋಡಿ ನಿಮ್ ಮಾತು ನೋಡಿದ್ರೆ ಗೊತ್ತಾಗತ್ತೆ ನನಗೆ. ಅದೇನು ಸ್ಪೆಷಲ್ ಆಗಿ ಗೊತ್ತಾಗತ್ತೆ, ಬೇಡ. ನೀವು ಇಲ್ಲ ಗೊತ್ತು. ಹೌದು, ಅಲ್ಲ ನೀವು ನನ್ನ ಪರ ಇಲ್ಲ ಅಂತ ಗೊತ್ತಾಗ್ತದೆ, ಕಾಣಿಸ್ತಾ ಇದೆ, ಎಲ್ಲರೂ ಕಾಣಿಸ್ತಿದೆ. ಹೌದು, ಅಲಿಗೇಷನ್ ಬಂದ್ಮೇಲೆ ಮಾಡ್ಬೇಕು. ಅಲಿಗೇಷನ್ ಬಂದಾಗ ನಾನು ಮಾರಿಕೊಂಡ ಮಾಧ್ಯಮಗಳು ಇದೆ ಅವ್ರಿಗೆ ಹೇಳಿದೆ, ನಿಮಗೆ ಯಾಕೆ ಹೇಳ್ಬೇಕು? ನೀವು ಮಾರ್ಕೊಂಡಿಲ್ಲ ತಾನೆ, ಬಿಡಿ. ನಿಮಗೆ ಯಾಕೆ ಹರ್ಟ್ ಆಗ್ತಿದೆ? ಕುಂಬಳಕಾಯಿ ಕಳ್ಳ ಅಂತ ನೀವ್ಯಾಕೆ ಹೆಗಲು ಮುಟ್ಕೊಂಡು ನೋಡ್ತಿದ್ದೀರಿ? ನೀವು ರಾಜ್ಯದ ಜನರನ್ನು ಬಿಡ್ರಿ. ನಾನು ಹೇಳ್ತೀನಿ ಜನತೆಗೆ, ಜನರಿಗೆ ಗೊತ್ತು ಹೇಳ್ತೀನಿ. ನಿಮಗೆ ಇವಾಗ ಪತ್ರಿಕಾಗೋಷ್ಠಿ ಕಂಟಿನ್ಯೂ ಮಾಡುವಾಗ ಬೇಡವಾ ಈ ವಿಷಯದಲ್ಲಿ? ಅದಕ್ಕೆ ಉತ್ತರ ಕೊಟ್ಟಾಯ್ತು. ಮಾರಿಕೊಂಡ ಮಾಧ್ಯಮಗಳು ಇವೆ, ಒಳ್ಳೆ ಮಾಧ್ಯಮನೂ ಇದೆ, ಅದನ್ನ ಬೇಕಾಗಿಲ್ಲ. ಮಾಡಿಕೊಂಡು ಅವ್ರನ್ನ ಕರೆದಿದ್ದೀನಿ. ಇಲ್ಲಿ ಯಾರಾದ್ರೂ ಮಾರಿಕೊಂಡ ಮಾಧ್ಯಮದವ್ರು ಇದ್ದೀರಾ? ಇಲ್ಲ ತಾನೆ? ಸಬ್ಮಿಟ್ ಮಾಡ.
ನಿಮ್ಮನ್ನು ಕರೆದೇ ಇಲ್ಲ ನಾನು, ನಿಮ್ಮನ್ನು ಹೇಳೇ ಇಲ್ಲ ನಾನು ಮಾರಿಕೊಂಡವರು ಅಂತ. ಈಗ ಮಾರಿ ನಿಮಗೆ ಕಳಿಸಿರೋ ಇನ್ವಿಟೇಷನ್ ನಲ್ಲಿ ಮಾರಿಕೊಂಡವ್ರನ್ನ ಕರೆದಿಲ್ಲ ನಾನು, ಮಾಧ್ಯಮ ಮಿತ್ರರನ್ನು ಕರೆದೆ. ಟ್ವೀಟ್ ಮಾಡಿರೋ ಅವರು ಫ್ರೀ ಇದ್ರೆ ಬನ್ನಿ ಎಂದೆ, ಸಮಸ್ಯೆ ಬಂದಿರೋದು ಪ್ರಕಾಶ್ ಸರ್, ಜನರಲ್ ಆಗಿ ಜನರಲ್ ಆಗಲ್ಲ, ಪ್ರಶ್ನೆ ಕೇಳಿರೋದು ಜನರಲ್ ಆಗಲ್ಲ, ಜನರಲ್ ಆಗಲ್ಲ, ಅದು ಅವ್ರಿಗೆ ಸಪರೇಟ್ ಆಗಿ ನೇರವಾಗಿ. ಪ್ರಕಾಶ್ ಸರ್, ಮಾರಿಕೊಂಡ ಮಾಧ್ಯಮ ಹೆಸರು ಹೇಳಲ್ಲ, ಅವ್ರ ಫ್ಯಾಮಿಲಿ ಹರ್ಟ್ ಆಗುತ್ತೆ, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಹೇಳಿದ್ರಿ. ನಮ್ಗೆ ಅರ್ಥ ಆಗುತ್ತೆ, ಪಾಪ 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 ಅರ್ಥ ಆಗುತ್ತೆ. ಯಾರ್ಯಾರು ಮಾರ್ಕೊಂಡಿಲ್ಲ ಅದನ್ನ ಹೆಸರು ಹೇಳಿ ಸಾಕು. ಏನ? ಯಾರ್ಯಾರು ಮಾರ್ಕೊಂಡಿಲ್ಲ ಮಾರ್ಕೊಂಡು ನೀವೆಲ್ಲ ಮಾರ್ಕೊಂಡಿಲ್ಲಪ್ಪ ಹೆಸರು ಹೇಳಿ ಸರ್. ಎಲ್ಲ ನನಗೆ ಬಂದು ಬರ್ಕೊಡಿ, ಹೆಸರು ಗೊತ್ತಿಲ್ಲ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಎರಡನ್ನೂ ನೀವು ಹೇಳೋದಾದ್ರೆ ಮಾಡಿ. ಒಳ್ಳೆ ಚೆನ್ನಾಗಿದೆ. ನಮ್ಗೆ ನಿಮ್ಮ ಎಲ್ಲರ ಹೆಸರು ಗೊತ್ತಿದ್ರೆ ಹೇಳ್ತೀನಪ್ಪ. ಸರಿ, ಒಳ್ಳೆ ಒಂದು ಪೇಪರ್ ಕೊಟ್ರು ಓದ್ಬೇಕು ತಾನೆ ನಾನು. ಯಾವ್ಯಾವ ಮೀಡಿಯಾ ಹೆಸರು ಅಂತ ನಿಮ್ಗೆ ಗೊತ್ತಿದೆ, ಮೀಡಿಯಾ ಹೆಸರು ಹೇಳಿ. ಹೆಸರು ಬೇಡ. ಲಾಸ್ಟ್ಗೆ ಒಂದು ಇಲ್ಲಿ ಇರೋರಲ್ಲಿ ನಿಮಗೆ ಮಾರಿಕೊಂಡವ್ರು ಯಾರಾದ್ರೂ ಇದ್ರೆ ನನಗೆ ಇದ್ದವರಲ್ಲಿ ಯಾರು ಇಲ್ಲ, ನನಗೆ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಇಲ್ಲ. ಮಾರಿಕೊಂಡವ್ರು ಇಲ್ಲಿ ಯಾರು, ಇಲ್ಲಿರೋರು ಯಾರು ಮಾರ್ಕೊಂಡು ಹೋಗ್ತಾರ ಕಾಣಿಸ್ತಿಲ್ಲ. ಅವರೇ ಹೇಳಿದ್ದು ಕೇಳು ಅಂತ, ಹಂಗ ಉತ್ತರ ಕೊಡು ಅಂತ. ನಿಮ್ಮವರೇ ಹೇಳಿದ್ರು, ಅವರೇ ಹೇಳಿದ್ರು. ಒಪ್ಪಿಕಾದ್ರು ಇಲ್ಲಿ ಯಾರು ಇಲ್ಲ ಅಂತ ಹೇಳಿ ಅಂದ್ರು. ಹೌದು, ಅದೇ ಕ್ಲಾರಿಟಿ ಕೊಟ್ಟನಲ್ಲ. ಪ್ರಕಾಶ್ ರೈ ಅವರೇ, ಇಲ್ಲಿ ಹಾಜರಿರುವವರಲ್ಲಿ ಯಾರು ಮಾಡ್ಕೊಂಡಿಲ್ವಾ? ಅಲ್ಲ ಪ್ರಕಾಶ್ ರೈ ಅವರೇ, ಇಲ್ಲಿ ಪ್ರಕಾಶ್ ರೈ ಅವರೇ, ಇರೋವರಲ್ಲಿ ಯಾರು ಮಾತನಾಡಿಲ್ವಾ? ಅನ್ಸುತ್ತೆ ಯಾರು ಇಲ್ಲ ಅನ್ಸುತ್ತೆ. ಆ ಮಾಧ್ಯಮ ಮಿತ್ರ ಅಲ್ವಾ, ಪ್ರೆಸ್ ಕ್ಲಬ್ ಬಂದಿದ್ದಾರಲ್ವಾ, ಇನ್ವಿಟೇಷನ್ ನೋಡಿ ಮಾಡ್ಕೊಂಡಿಲ್ಲ ಅನ್ಸುತ್ತೆ.